ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಬಂದು ಆಲ್ಮೋಸ್ಟ್ 6:10. ಸಡನ್ ಆಗಿ ಪ್ಲಾನ್ ಮಾಡಿ ಮೂವಿಗೆ ಹೋಗೋ ಪ್ಲಾನ್ ಇಲ್ಲದೆ ಇದ್ರು 5:45 ಮೂವಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಹುಷಾರಿಲ್ದೆ ಇದ್ರು 5 ವರ್ಷದ ಶ್ರಮ ನೋಡ್ಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಅವ್ರಿಗೆ ಬರಕ್ಕೆ ಇಷ್ಟ ಇಲ್ಲ, ಆದ್ರೂ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೇಲಿ ಏನ್ ಮಾಡ್ತೀರಾ ಬನ್ನಿ, ಅವ್ರಿಗೂ ಹುಷಾರಿಲ್ಲ, ಚೇಂಜ್ ಇರ್ಬೇಕಲ್ವಾ, ಅದಕ್ಕೆ ಟಾರ್ಚರ್ ಮಾಡಿ ಮೂವಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಟು ಮೀರಜ್ ಸಿನಿಮಾ ಸಂಕತ್ಕಟ್ಟೆಯಲ್ಲಿ. ಸೊ ನೋಡೋಣ, ಮೂವಿ ನೋಡ್ಕೊ ಬಂದ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಹೆಂಗ ಅನ್ನಿಸ್ತಿದೆ? ಪರವಾಗಿಲ್ಲ, ಏನಿಲ್ಲ, ಹಿಂಗಾದ್ರೂ ಜ್ವರ ಗಿರಲ್ಲ ಕಡಿಮೆ ಆಯ್ತಿಲ್ಲ ನೋಡ್ತೀನಿ ಮೂವಿ ನೋಡಾದ್ಮೇಲೆ. 5 ವರ್ಷ ಶ್ರಮ ಪಟ್ಟವ್ರೆ, ಜ್ವರ ಕಮ್ಮಿ ಆಗ್ಲಿ. ನಾನು 5 ದಿನ ಶ್ರಮ ಪಟ್ಟಿದ್ ಗೊತ್ತಾಯ್ತಲ್ಲ ನಿನ್ಗೆ. ಇದಕ್ಕೆ ಹೇಳೋದ್ ಥಿಯೇಟರ್ ಇರೋರ್ ಮಕ್ಳಿಗೆ ಮದುವೆ ಆಗ್ಬಾರ್ದು ಅಂತ. ಆಯ್ತು ನನ್ನ ಅಷ್ಟಾಗಿತ್ತು ಅಷ್ಟು ಆಯ್ತಲ್ಲ. ವಾಟ್ಸ್ಕೋ ಕರ್ಕೊ ಬಂದಿದ್ದೀನಿ ಫಿಲಮ್ಗೆ. ಪ್ರಾಮಿಸ್ ಆಗ್ತೇನೆ ಮತ್ತೆ ಹುಷಾರ್ ತಪ್ಪಲಿ ಏನಾದ್ರು ನಾನು ಹಾಸ್ಪಿಟ್ಲ್ ಬೀಳ್ತೀನಿ, ನಿಮ್ಗೆಲ್ಲ ಕಳಿಸ್ತೀನಿ. ಸೊ ಫಸ್ಟ್ ಹಾಫ್ ಮುಗ್ದಿದ್ದೇವೆ, ಹೆಂಗ್ ಅನ್ಸ್ತಿದೆ ಹೇಳಿ ಬೇಗ ಬೇಗ. ನನಗ ಈ ಮೂವಿ ಇಲ್ಲಿಂದ ನೋಡ್ತಾ ಇದ್ದೀನಿ, ರಾಯ 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 ಅಂತನಲ್ಲ. ನಾವು ಎಂತ ಹುಚ್ಚರಂದ್ರೆ ಎಷ್ಟು ಮುಂದೆ ಸೀಟ್ ಬುಕ್ ಮಾಡ್ಕೊಂಡಿದೀವಿ ಅಂದ್ರೆ ಮುಂದೆ ಫಸ್ಟ್ ಲೈನ್ ಇದೆ, ನಾವು ಹಿಂದೆ ಕೂತಿದೀವಿ. ಆಕ್ಚುಲಿ ಬೆಟರ್ ಇಲ್ಲ, ಮುಂದೆ ಯಾರು ಇಲ್ಲ, ಕಾಲ್ ಮುಂದೆ ಹಾಕಿ ಕೂತ್ಕೋಬೋದಲ್ಲ. ಲಾಂಗ್ ಲೆಗ್ ಕಾಲ್ ನೋಡ್ತಾರೆ ನೋಡ್ತಾ ಇರೋದ್ಕು ನನಗೆ ಕರೆಕ್ಟ್ ಆಗೈತೆ, ಕಾಲ್ ಮುಂದೆ ಹಾಕೊಂಡು. ಹೇಳಿ ಹೆಂಗ್ ಅನ್ಸ್ತು ಮೂವಿ ಫಸ್ಟ್ ಹಾಫ್? ಫಸ್ಟ್ ಆಫ್ 18+ ಅಂತ ಹಾಕ್ಬಿಡ್ತಾ ಇದ್ದವ್ರು, 21+ ಅಂತ ಹಾಕ್ಬೇಕಾಯ್ತು. ಫ್ರಾಂಕ್ಲಿ ನಿಜವಾಗ್ಲೂ ಅಷ್ಟು 18+ ಕಂಟೆಂಟ್ಸ್ ಇದೆ ಎಲ್ಲ ತರ, ಬಟ್ ನನ್ಗೇನ್ ಅಂತ ಮಜಾ ಕೊಡ್ತಿಲ್ಲ ಮೂವಿ. ಫಸ್ಟ್ ಹಾಫ್ ನಾನು ರಿವ್ಯೂಸ್ ಎಲ್ಲ ನೋಡಿದೆ, ಮಜಾ ಇಲ್ವಂತೆ. ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿದೆ, ಫಸ್ಟ್ ಹಾಫ್ ಅಲ್ಲಿ ಬೋರಿಂಗ್ ಆಗುತ್ತೆ ಅಂತ ಹೇಳಿದ್ರು. ಬೋರ್ ಅನಿಸ್ತಿಲ್ಲ, ಬಟ್ ತುಂಬಾ ಲ್ಯಾಗ್ ಅನಿಸ್ತಿದೆ. ನನ್ಗೆ ಅದ್ರದ್ದೆಲ್ಲ ವರ್ಕ್ ಚೆನ್ನಾಗಿ ಇಷ್ಟ ಆಯ್ತೈತೆ. ಆದ್ರೆ ಯಶ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಆ ಆಕ್ಟಿಂಗ್ ನೋಡೋಕಾದ್ರೂ ಬರ್ಬೇಕು, ನೆಕ್ಸ್ಟ್ ಲೆವೆಲ್. ಹಿ ಲುಕ್ ಸೋ ಹ್ಯಾಂಡ್ಸಮ್ ಅಲ್ವಾ? ಒಂಥರ ಗಡ್ಡ ಮತ್ತೆ ಬಿಡ್ಬೇಕು ನಾನು, ಲಾಸ್ಟ್ ಟೈಮ್ ಬಿಟ್ಟಿದ್ದೀನಿ. ಅಪ್ಪ ಅಮ್ಮಂಗೆ ಆಸ್ತಿ ಚಿಂತೆ ಅಂದ್ರೆ ಮಕ್ಳಿಗೆ ಮಸ್ತಿ ಚಿಂತೆ. ನಾನು ಯಶ್ ಬಗ್ಗೆ ಮಾತಾಡ್ತಿದ್ರೆ ಇವ್ರಿಗೆ ಗಡ್ಡದ ಚಿಂತೆ. ಓಕೆ, ಇವಾಗ ಹೇಳಿ ಸೆಕೆಂಡ್ ಹಾಫ್ ನೋಡ್ಕೊಬಂದು ಆಮೇಲೆ ರಿವ್ಯೂಸ್ ಕೊಡೋಣ ಅಲ್ವಾ? ಸೆಕೆಂಡ್ ಹಾಫ್ ಆದ್ಮೇಲೆ ಫಸ್ಟ್ ಹಾಫ್ಗೆ 10 ಅಲ್ಲಿ ಎಷ್ಟು ರೇಟ್ ಮಾಡ್ತೀರಾ? 7. ವರ್ಕಿಗೆ ಆಕ್ಟ್ ಜಾಸ್ತಿ, ಮೇಕಿಂಗ್ ತುಂಬಾ ಸಖತ್ತಾಗಿದೆ. ಸೊ ಮೇಕಿಂಗಿಗೆ ಯಶ್ ಆಕ್ಟಿಂಗಿಗೆ ನನ್ನ ಕಡೆಯಿಂದ 10ಗೆ 8. ಅಂಡ್ ಕಿಯಾರಾ ಅದ್ವಾನಿ's acting also bombat, super. So see you after the movie. ಸೊ ಇವಾಗ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ದಿಸ್ ಈಸ್ ಮೈ ಪರ್ಸೆಪ್ಷನ್ ಆಫ್ ರಿವ್ಯೂ, ಯಾರು ಅಫೆಂಡ್ ಆಗಬೇಡಿ. ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗಿಂತ ಫುಲ್ ಲ್ಯಾಗ್ ಆಗಿತ್ತು. ಇಫ್ ಐ ಹ್ಯಾವ್ ಟು ರೇಟ್ ಸೆಕೆಂಡ್ ಹಾಫ್, ದೆನ್ ಐ ವಿಲ್ ರೇಟ್ 5 on 10. If I have to rate the overall movie,
ಐ ವುಡ್ ರೇಟ್ 4/10. ಆ 4 ಅನ್ನು ಬರೀ ಯಶ್ ಆಕ್ಟಿಂಗ್ಗೆ. ಇಫ್ ಯು ಆರ್ ಅ ಹಾರ್ಡ್ ಕೋರ್ ಯಶ್ ಫ್ಯಾನ್ ದೆನ್ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ. ಇಫ್ ಯು ಆರ್ ಮೂವಿ ನೋಡ್ಲೇಬೇಕು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ ನಂತರ ಅಂತಂದ್ರೆ ಬೇಡ. ಡೋಂಟ್ ಇನ್ವೆಸ್ಟ್ ಮನಿ. G5 ಅಲ್ಲಿ ಬರುತ್ತೆ, ಕಾಯ್ಕೊಂಡು ಆಮೇಲೆ ನೋಡಿ. ಯಾಕಿಷ್ಟು ಕುಯ್ದು ಪಿಕ್ಚರ್ ತೆಗ್ದವ್ರೋ ನನ್ಗಂತೂ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಎಷ್ಟು ಬೇಜಾರಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ರಿವ್ಯೂ ಕೂಡ ಇಂಟ್ರೆಸ್ಟೇ ಇಲ್ಲ. ಕೊಡ್ತೀರಾ ರಿವ್ಯೂ? ಮಹೇಶ್ ಮನೇಲಿ ಆರಾಮ ಮಲ್ಕೊಂಡಿದ್ದೀನಿ. ಮಹೇಶ್ ಸರ್ ವೆಬ್ ಸೀರೀಸ್ ನೋಡ್ಕೊಂಡಾದ್ರೂ ಇದು ಮಾಡ್ತಾ ಇದ್ದೆ. ಅಷ್ಟೇ. ಸೊ ಸಿ ಯು ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್. ನೋ ಅಫೆನ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಮೈ ಸಾರಿ ಹೇಳ್ತಿದ್ದೀನಿ ಪರ್ಸ್ನಲ್ ರಿವ್ಯೂ. ನನಗನ್ಸಿದ್ದು ಎಲ್ಲರಿಗೂ ಹಂಗೆ ಅನ್ನಿಸ್ಬೇಕು ಅಂತಲ್ಲ. ಬಟ್ ಯಶ್ ಆ್ಯಕ್ಟಿಂಗ್ 10/10. ಯಶ್ ಆ್ಯಕ್ಟಿಂಗ್ ನೋಡೋಕೆ ಹೋಗ್ಬೇಕಷ್ಟೇ. ಓಕೆ, ಬಾಯ್ ಬಾಯ್. ಅಂಟಿಲ್ ನೆಕ್ಸ್ಟ್ ಟೈಮ್.